ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಂದ್ಬಿಟ್ಟು ಅನಂತಪುರ ಹತ್ರದಲ್ಲಿರುವಂಥ ನೂತಿಮಡುಗು ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀನಿ ಸ್ನೇಹಿತರೆ. ಆ ಒಂದು ಗ್ರಾಮದಲ್ಲಿ ಒಂದು ಶ್ರೀ ವಿನಾಯಕನ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನ ನಮ್ಮ ವ್ಯೂವರ್ಸ್ಗೆ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಇದ್ದೀನಿ ಸ್ನೇಹಿತರೆ. ಖಂಡಿತ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ. ಬನ್ನಿ ಆ ಒಂದು ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ನೋಡ್ತಾ ಇರ್ಬೋದು, ಬೆಳಗ್ಗೆ ಮುಂಜಾನೆ ಒಂದು ಸುಂದರವಾದ ಸೂರ್ಯ ಉದಯಿಸ್ತಾ ಇದ್ದಾನೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಸ್ನೇಹಿತರೆ, ಆ ಒಂದು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು, ಅಲ್ಲಿ ಶಿವ ಕಾಣ್ತಾ ಇದ್ದಾನೆ ಸ್ನೇಹಿತರೆ. ಶಿವ ಪಾರ್ವತಿ ಇಬ್ಬರು ವಿಗ್ರಹಗಳು ಬಿಡಿಸಿದ್ದಾರೆ ಈ ಒಂದು ಜಾಗದಲ್ಲಿ. ಸೊ ಸ್ನೇಹಿತರೆ, ಇದು ಒಂದು ದೇವಸ್ಥಾನ ಬಂದ್ಬಿಟ್ಟು ವಿನಾಯಕನ ದೇವಸ್ಥಾನ. ಆ ಒಂದು ವಿನಾಯಕನ ಹತ್ರ ಶಿವ ಪಾರ್ವತಿಯ ಶಿಲೆ ವಿಗ್ರಹ ಬಿಡಿಸಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಒಂದು ಸುಂದರವಾಗಿದೆ. ಎಲ್ಲೇ ಶಿವ ಪಾರ್ವತಿ ಇದ್ರು ವಿನಾಯಕನು ಇರ್ತಾನೆ, ಎಲ್ಲೇ ವಿನಾಯಕನ ಟೆಂಪಲ್ ಇದ್ರು ಶಿವ ಪಾರ್ವತಿನೂ ಇರ್ತಾರೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಗಣೇಶನ ತಂದೆ ತಾಯಿ ಪಾರ್ವತಿ ಪರಮೇಶ್ವರ ಸ್ನೇಹಿತರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಶಿವ ಪಾರ್ವತಿಯ ಒಂದು ಶಿಲೆ ಮೂರ್ತಿ. ಇಲ್ಲಿ ಏನಪ್ಪ ಅಂದರೆ ಶಿವರಾತ್ರಿ ಅಮಾವಾಸ್ಯೆ ದಿನ ಜಾಗರಣೆ ಮಾಡ್ತಾರೆ ಸ್ನೇಹಿತರೆ. ಶಿವರಾತ್ರಿ ಹತ್ರ ಬರ್ತಾ ಇದೆ. ಆ ಒಂದು ಸಮಯದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಜನ ಸೇರಿ ಒಂದು ಬಯಲೆಲ್ಲ ತುಂಬೋಗಿರ್ತಂತೆ. ನೋಡ್ತಾ ಇರ್ಬೋದು, ಈ ಒಂದು ಆವರಣದಲ್ಲಿ ಎಲ್ಲ ಭಜನೆ ಮುಖಾಂತರ ಶಿವರಾತ್ರಿಯಲ್ಲಿ ಎಲ್ಲರೂ ಸೇರ್ಕೊಂಡು ಭಜನೆ ಮಾಡ್ತಾರಂತೆ ಸ್ನೇಹಿತರೆ. ಬನ್ನಿ ವಿನಾಯಕನ ಟೆಂಪಲ್ಸ್ ನೋಡೋಣ. ನೋಡಿ, ವಿನಾಯಕನ ಚಿತ್ರ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ವಿನಾಯಕನ ಶಿಲೆ ಮೂರ್ತಿ ಕೆತ್ತಿದ್ದಾರೆ. ಅತಿ ಸತ್ಯವಂತ ವಿನಾಯಕ ಅಂತೆ. ಸ್ನೇಹಿತರೆ, ಎಲ್ಲ ಕಡೆ ವಿನಾಯಕನ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ, ಆದ್ರೆ ಇಲ್ಲಿ ಮಾತ್ರ ಒಂದು ಕಲ್ಲು ಬಂಡೆಗೆ ವಿನಾಯಕನ ಮೂರ್ತಿ ಶಿಲೆಯನ್ನು ಕೆತ್ತಿದ್ದಾರೆ ಸ್ನೇಹಿತರೆ. ಆ ಒಂದು ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ವಿನಾಯಕನ ಶಿಲಾಮೂರ್ತಿ. ಸ್ನೇಹಿತರೆ, ಈ ಒಂದು ಬಸ್ ಬಂದ್ಬಿಟ್ಟು SVTS ನಮ್ಮ ಮೊಳಕಾಲ್ಮೂರಿಗೆ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, SVTS ನೋಡಿ, ನಮ್ಮ ಮೊಳಕಾಲ್ಮೂರು, ಚಳ್ಳಕೆರೆ, ಧರ್ಮವರ ಅಂತ ಇದೆ. ಈ ಒಂದು ಆಂಧ್ರದಿಂದ ನಮ್ಮ ಮೊಳಕಾಲ್ಮೂರು ಚಳ್ಳಕೆರೆಗೆ ಹೋಗುತ್ತೆ ಸ್ನೇಹಿತರೆ. ಆ ಒಂದು ಬಸ್ಸು SVTS ಅಂತೇಳಿ. ತುಂಬ ಖುಷಿ ಆಯಿತು, ನಮ್ಮ ಕರ್ನಾಟಕ ಸುತ್ತುವಂಥ ಬಸ್ ಅಂತ ಹೇಳ್ಬಿಟ್ಟು. ಈ ಊರಿಂದ ಡೈರೆಕ್ಟ್ ಮೊಳಕಾಲ್ಮೂರಿಗೆ ಬರುತ್ತೆ, ಚಳ್ಳಕೆರೆನೂ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಆ ಬಸ್ನ ತೋರ್ಸೋಕೆ ಇಷ್ಟಪಟ್ಟೆ. ಈ ಒಂದು ಹೊಳೆಯ ಪಕ್ಕದಲ್ಲಿ ಇರುವಂಥ ವಿನಾಯಕನ ದೇವಸ್ಥಾನ ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಒಂದು ನದಿಯಲ್ಲಿ ನೋಡಿ ನೀರಿದಾವೆ.